ಇವತ್ತೇನು ಈ ದೇಶ ತಲೆ ತಗ್ಸ್ತಕ್ಕಂಥ ಒಂದು ಕೆಲಸ ಈಗಾಗಲೇ ಒಂದು ವಾರದ ಹಿಂದೆ ನಡೆದಿದೆ. ಬಿ ಆರ್ ಗವಾಯಿ ಅನ್ನೋ ಒಬ್ಬ ಮುಖ್ಯ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಮೇಲೆ ಮನು ಸಂಸ್ಕೃತಿ ಇರ್ತಕ್ಕಂಥ ಕಿಶೋರ್ ಅಂತ ಒಬ್ಬ ವ್ಯಕ್ತಿ 71 ವರ್ಷ ಅವನಿಗೆ. ಯಾಕೆ ದೇಶ ತಲೆ ತಗ್ಸ್ತಕ್ಕಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ 71 ವರ್ಷ ನ್ಯಾಯಾಧೀಶರಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಕಿಶೋರನ್ನ ಮನುವಾದಿ ಮನಸ್ಥಿತಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶ ಅವರಿಗೆ ಬೂಟನ್ನು ಎಸಿತಾನೆ ಅಂತ ಹೇಳಿದ್ರೆ ಯಾವ ಮನಸ್ಥಿತಿ ಒಂದು ಅಂತ ಹೇಳಿದ್ರೆ, ಈ ದೇಶದಲ್ಲಿ ಸಂವಿಧಾನವನ್ನು ಹತ್ತಿಕ್ಕತಕ್ಕಂಥ ಕೆಲಸವನ್ನು ಮಾಡುವವರ ಜೊತೆಗೆ ಇವನು ಸಾಮೀಲಾಗಿ ಈ ಕೆಲಸವನ್ನು ಮಾಡಿರ್ತಾನೆ. ವಿಷ್ಣು ದೇವಸ್ಥಾನಕ್ಕೂ ಈ ಒಬ್ಬ ಕಿಶೋರನಿಗೂ ಸಂಬಂಧನೇ ಇಲ್ಲ. ಒಬ್ಬ ನ್ಯಾಯಾಧೀಶರು ಯಾರು ತಪ್ಪು ಮಾಡಿದ್ರು ಶಿಕ್ಷೆಯನ್ನು ಕೊಡಲಿಕ್ಕೆ ಅವ್ರಿಗೆ ಹಕ್ಕಿದೆ, ಒಬ್ಬ ತೀರ್ಮಾನ ಮಾಡೋಕ್ಕೆ ಹಕ್ಕಿದೆ. ಅಂಥ ಒಬ್ಬ ಮುಖ್ಯ ನ್ಯಾಯಾಧೀಶ ಒಬ್ಬ ಪರಿಶಿಷ್ಟ ಜಾತಿಯವ ಅನ್ನೋ ಒಂದೇ ಕಾರಣ ಇಟ್ಕೊಂಡು ಇವನು ಅವ್ರ ಮೇಲೆ ಶಿವನೇ ಎಸಿತಾನೆ. ಈ ದೇಶದಲ್ಲಿ ಬೇರೆ ನಾವು ಇವತ್ತು ಬರೀ ಒಬ್ಬ ಅಸ್ಪೃಶ್ಯ ಜನಾಂಗದ ಮೇಲೆ ಶೂ ಎಸ್ತಿದ್ದಾರೆ ನ್ಯಾಯಾಧೀಶರ ಮೇಲೆ ಅಂತೇಳಿ ನಾವಿಲ್ಲಿ ಹೋರಾಟ ಮಾಡಲಿಕ್ಕೆ ಪತ್ರಿಕಾಗೋಷ್ಠಿ ಮಾಡಲಿಕ್ಕೆ ಬಂದಿಲ್ಲ. ಈ ಭಾರತ ದೇಶದಲ್ಲಿ ಯಾವುದೇ ನ್ಯಾಯಾಧೀಶ ಯಾವುದೇ ವಕೀಲರ ಮೇಲೆ ಹಲ್ಲೆ ಆದರೂ ಕೂಡ, ಯಾವುದೇ ಧರ್ಮ ಯಾವುದೇ ಜಾತಿ ಅವ್ರ ಮೇಲೆ ಹಲ್ಲೆ ಆದರೂ ಕೂಡ ಅದನ್ನು ನಾವು ಖಂಡಿಸ್ತಕ್ಕಂಥ ಕೆಲಸವನ್ನು ದಲಿತ ಸಂಘರ್ಷ ಸಮಿತಿ, ಪ್ರಗತಿಪರ ಒಕ್ಕೂಟ, ಭಾರತೀಯ ನಾಗರಿಕರು ಖಂಡಿಸ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಆದರೆ ಇವತ್ತೇನಾಗಿದೆ ಅಂದರೆ, ಕಿಶೋರ್ಗೆ ಈ ದೇಶದ ಸಾಕಷ್ಟು ವಕೀಲರು, ಸಾಕಷ್ಟು ಜನಗಳು, ಮನುಸ್ಥಿತಿ ಇರ್ತಕ್ಕಂಥ ಜನಗಳು ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥದ್ದು, ಈ ನ್ಯಾಯಮೂರ್ತಿಗೆ ಬೂಟ್ ತೋರಿಸಿದ್ದೇ ಸರಿ ಇದೆ ಅನ್ನೋ ಒಂದು ವಾದವನ್ನು ಮಾಡ್ತಾರೆ. ಅದಾಗ್ತಿದ್ದಂಗೆ ತಮ್ಮ ಗಮನಕ್ಕೆ ಇನ್ನೊಂದು ಹೇಳ್ತೀನಿ. ಇನ್ನೊಬ್ಬ ಅನಿಲ್ ಮಿಶ್ರಾ ಅಂತ ಒಬ್ಬ ವ್ಯಕ್ತಿ, ಅವನು ವಕೀಲ. ಇವರು ಏನು ಕಿಶೋರ್ ಹೇಳಿ 2 ದಿವಸಕ್ಕೆ ಕೊಳಕೊಂಬನಸಿನ ಒಬ್ಬ ಅಂಬೇಡ್ಕರು ಸಂವಿಧಾನ ರಚನೆ ಮಾಡಿದ್ದೇ ತಪ್ಪು ಅಂತ ಹೇಳಿದ್ದಾನೆ. ಅವನಿಗೆ ಮಧ್ಯಪ್ರದೇಶದಲ್ಲಿ ಗೂಸ ಕೊಟ್ಟಿದ್ದಾರೆ. ತಾವು ಎಲ್ಲ ಮಾಧ್ಯಮದ ಗಮನಿಸ್ತಿರ್ಬೇಕು. ಇದು ಹೆಂಗೆ ನಡೀತಾ ಇದೆ ಅಂದರೆ, ಒಂದೊಂದಾಗೆ ಒಬ್ಬೊಬ್ಬರನ್ನ ಚೂ ಬಿಟ್ಟು ಈ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ. ಅದಕ್ಕೆ ನಾವು ಹೇಳೋದು, ಇವತ್ತು ದಲಿತ ಸಂಘರ್ಷ ಸಮಿತಿ ಇರ್ಬೋದು, ಪ್ರಗತಿಪರ ಚಿಂತಕರು ಇರ್ಬೋದು, ಯಾರೇ ಇರ್ಬೋದು, ಇಂಥ ಒಂದು ಕೆಟ್ಟ ಸಂಸ್ಕೃತಿ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಕೇಂದ್ರ ಸರ್ಕಾರದವರು ಇವಾಗ ಕ್ಷಮೆ ಕೊಡ್ತೀನಿ ಅಂತಾರೆ. ಕ್ಷಮೆ ಕೊಡಬಾರ್ದು. ಆ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಕ್ಷಮೆ ಕೊಟ್ಟಿರ್ಬೋದು, ಆದರೆ ನಾವು ಆ ಸಮುದಾಯದಿಂದ ಹುಟ್ಟಿರ್ತಕ್ಕಂಥವ್ರು ಈ ಭಾರತೀಯ ನಾಗರಿಕರಿಗೆ ಕ್ಷಮೆ ಕೊಡಬಾರ್ದು. ಅವನನ್ನು ಈ ದೇಶದಿಂದ ಗಡೀಪಾರು ಮಾಡಬೇಕು, ಇಲ್ಲ ಗಲ್ಲಿಗೇರಿಸ್ತಕ್ಕಂಥ ಕೆಲಸವನ್ನು ಆಗಬೇಕು. ಆಗದೆ ಹೋದರೆ ನಾವು ಇವತ್ತು ಸಾಗರದಿಂದ ಒಂದು ಕರೆಯನ್ನು ಕೊಡ್ತಾಯಿದ್ದೀವಿ. ಇದು ಸಾಂಕೇತಿಕವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ವಿ. ಸೋಮವಾರ ದಿವಸ ನಾವು ಉಗ್ರವಾದ ಪ್ರತಿಭಟನೆಯನ್ನು ಎಲ್ಲ ಧರ್ಮೀಯರು, ಎಲ್ಲ ಜಾತಿಯರು, ಎಲ್ಲ ಸಂಘ ಸಂಸ್ಥೆಗಳು ಅಲ್ವಾ ಸರ್, ಎಲ್ಲ ಸಂಘ ಸಂಸ್ಥೆಯನ್ನು ಇಟ್ಕೊಂಡು ನಾವು ಹೋರಾಟವನ್ನು ಮಾಡ್ತಾಯಿದ್ದೀವಿ. ಈ ಹೋರಾಟ ಮಾಡೋ ಉದ್ದೇಶ ಇಷ್ಟೇ. ಏನು ಕಿಶೋರ್ ಅಂತ ಒಬ್ಬ ವ್ಯಕ್ತಿ ದೇಶಕ್ಕೆ ಅವಮಾನ ಮಾಡಿದ್ದಾನೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಿಗೆ ಅವಮಾನ ಮಾಡಿದ್ದಾನೆ, ಅದನ್ನು ಕೇಂದ್ರ ಸರ್ಕಾರ ಕೂಡಲೇ ಅವನ ದೇಶದ್ರೋಹಿ ಕೇಸನ್ನು ಹಾಕಿ ನರೇಂದ್ರ ಮೋದಿ ಅವ್ರ ಸರ್ಕಾರ ಅವನನ್ನು ಗಡೀಪಾರು ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತೀನಿ. ಇವತ್ತು ನಮ್ಮ ಸಾಗರ ತಾಲೂಕಿನಲ್ಲಿ ಎಲ್ಲ DSS ಸಂಸ್ಥೆಯವರು ಮತ್ತು ಪ್ರಗತಿಪರ ಸಂಸ್ಥೆಯವರು, ಮಹಿಳಾ ಸಂಸ್ಥೆಯವರು ಎಲ್ಲ ಇವತ್ತು ಸೇರಿ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರ ಮೇಲೆ ನಡೆದಿರ್ತಕ್ಕಂಥ ಸಂವಿಧಾನದ ವಿರೋಧಿಯಾಗಿ ಸಂವಿಧಾನಕ್ಕೆ ಅವಭಂಗ ಮಾಡ್ತಕ್ಕಂಥ ಒಬ್ಬ ವಕೀಲ ಮಾಡಿರ್ತಕ್ಕಂಥದ್ದು ಭಾರಿ ದೊಡ್ಡ ಖಂಡನೀಯ. ಅದನ್ನು ಇವತ್ತು ನಮ್ಮ ರೇವಪ್ಪ ಅವ್ರು ಹೇಳ್ದಂಗೆ ಮುಚ್ಚಿ ಹಾಕೋಂಥ ಪರಿಸ್ಥಿತಿ ಮಾಡ್ತಾಯಿದ್ದಾರೆ. ಮುಚ್ಚಿ ಹಾಕೋಕ್ಕಾಗಲ್ಲ. ಅವನನ್ನು ಬಂಧಿಸಬೇಕು. ಅವನನ್ನು ಬಂಧಿಸೋದ್ರ ಜೊತೆಗೆ ಬಂಧಿಸೋಕ್ಕಾಗದೇ ಅವ್ನು ಗಲ್ಲಿಗೇರಿಸ್ಬೇಕು. ಗಲ್ಲಿಗೇರಿಸ್ತಾ ಇದ್ದರೆ ಇಂಥವರು ಇನ್ನು 100 ಜನ ಸೃಷ್ಟಿ ಆಗ್ತಾರೆ ಈ ದೇಶದಲ್ಲಿ. ಇನ್ನೂ 100 ಜನ ಸೃಷ್ಟಿ ಆಗ್ತಾ ಹೋಗ್ತಾಯಿದ್ದರೆ ಆ ಮೇಲ್ಮನೆಯಲ್ಲಿ ನ್ಯಾಯಾಲಯದಲ್ಲಿ ಇಂಥ ಕೃತ್ಯ ನಡೆದ್ರೆ ಏನೂ ಮಾಡೋಕ್ಕಾಗಿಲ್ಲ ಸಂಘ ಸಂಸ್ಥೆಯರ ಹತ್ರ. ಇನ್ನು ಸ್ಥಳೀಯ ಸಂಸ್ಥೆಯರ ಹತ್ರ ಏನು ಮಾಡಲಿಕ್ಕೆ ಆಗ್ತೈತೆ ಅವ್ರ ಹತ್ರ. ನಾವು ಏನು ಮಾಡಿದ್ರೆ ಸರಿ ಅನ್ನೋ ಮಟ್ಟಕ್ಕೆ ಈ ಮೇಲ್ವರ್ಗದವರು ಅದನ್ನು ಮುಂದೆ ನಮ್ಮನ್ನು ತುಳಿಯಂಥ ಮಟ್ಟಕ್ಕೆ ಎದ್ದು ನಿಲ್ತಾರೆ. ಯಾವ ಕಾರಣಕ್ಕೂ ನಮ್ಮ ನ್ಯಾಯಾಧೀಶರು, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ದಲಿತ ಒಬ್ಬ ನ್ಯಾಯಾಧೀಶರ ಮೇಲೆ ಆಗಿರ್ತಕ್ಕಂಥ ಒಂದು ಘಟನೆಯನ್ನು ಇವತ್ತು ಒಳ್ಳೆಯ ಎಲ್ಲ ಕಾನೂನುಬದ್ಧವಾಗಿ ಆಗಿರ್ತಕ್ಕಂಥದ್ದನ್ನು, ಕಾನೂನು ವಿರುದ್ಧವಾಗಿ ಆಗಿರ್ತಕ್ಕಂಥದ್ರ ಬಗ್ಗೆ ಅವ್ರನ್ನ ಬಂಧಿಸಬೇಕು, ಗಲ್ಲಿಗೇರಿಸಬೇಕು. ಎರಡೇ ತೀರ್ಮಾನ. ಅದು ಆಗದಿದ್ದಲ್ಲಿ ದಲಿತ ಸಂಘರ್ಷ ಸಮಿತಿಯ ಸಾಗರ ತಾಲೂಕಿನಲ್ಲಿ ಕಾಗೋಡು ಚಳವಳಿ ಮತ್ತು ಎಲ್ಲ ಹೋರಾಟ ಸಂಸ್ಥೆಯ ಕೇಂದ್ರದ ಬಿಂದು ಏನಾಗಿದ್ದಾವೆ, ಇದು ಒಂದು ಕೇಂದ್ರ ಬಿಂದು ಆಗಲಿಕ್ಕೆ 2 ಮಾತಿಲ್ಲ ಅನ್ನೋ ಮಾತನ್ನು ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಆತ್ಮೀಯರೇ, ನ್ಯಾಯಾಧೀಶರಾದ ಗವಾಯಿಯವರ ಮೇಲೆ ಶೂ ಎಸೆಯುವಂಥದ್ದು ನಮ್ಮ ದೇಶದಲ್ಲಿ ಇದೇ ಮೊದಲನೇ ಬಾರಿಗೆ ಅಂತ ನಾನು ತಿಳ್ಕೊಂಡಿದ್ದೇನೆ. ಈ ಕೃತ್ಯ ಆಗಬಾರ್ದಾಗಿತ್ತು, ಇದು ಹೋಗಿದೆ. ಆದರೆ ಇದು ಇಡೀ ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಅವಮಾನ ಮಾಡಿದಂತಾಗಿದೆ ಇದು. ಹಾಗಾಗಿ ನಾವು ಇದನ್ನು
ದಲಿತ ಸಂಘರ್ಷ ಸಮಿತಿಯವರು ಮಾತ್ರ ಅಲ್ಲ, ಪ್ರತಿಯೊಬ್ಬರು ಇದನ್ನು ಖಂಡಿಸಲೇಬೇಕು. ಇದು ಖಂಡಿಸುವಂಥದ್ದೇ. ಇದು ಈ ರೀತಿಯ ಕೃತ್ಯಗಳು ಮುಂದೆ ಯಾವತ್ತೂ ಆಗಬಾರ್ದು. ಇಂಥ ಕೃತ್ಯ ಆಗಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಡಲೇಬಾರ್ದು. ಹಾಗಾಗಿ ನಾವು ಎಲ್ಲ ಜಾತಿ ಧರ್ಮ ನೋಡದೆ ಪ್ರತಿಯೊಬ್ಬರು ಕೂಡ ಇದನ್ನು ಈ ಹೋರಾಟದಲ್ಲಿ ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾದಂಥ ಸಂವಿಧಾನವನ್ನು ಅವಹೇಳನ ಮಾಡ್ತಾ ಇದ್ದಾರೆ. ಸಂವಿಧಾನವನ್ನು ಬರೆದಂಥ ಅಂಬೇಡ್ಕರನ್ನು ಅವಹೇಳನ ಮಾಡ್ತಿದ್ದಾರೆ. ನಮ್ಮ ದೇಶದ ಗೃಹ ಮಂತ್ರಿನೇ ಹೇಳ್ತಾನೆ, ಅಮಿತ್ ಶಾ, ಅಂಬೇಡ್ಕರ್ ಅಂತ ಹೇಳಿ ಹೆಸರು ಹೇಳ್ಬೇಡ್ರಿ, ದೇವರ ಹೆಸರು ಹೇಳಿದ್ರೆ ಪುಣ್ಯ ಬರುತ್ತೆ ಅಂತಾನೆ. ಈ ತಿರಿ ಅವಹೇಳನ ಮಾಡ್ತಾರೆ. ಕೆಲವರು BJP ಮಠಾಧೀಶರುಗಳು ಅಂಬೇಡ್ಕರ್ ಒಬ್ಬನೇ ಸಂವಿಧಾನ ಬರೆದಿಲ್ಲ, ಭಾಳ ಜನ ಬರೆದಿದ್ದಾರೆ ಅನ್ನೋ ಮಾತನ್ನೆಲ್ಲ ಅವಹೇಳನಕಾರಿಯಲ್ಲಿ ಮಾತಾಡ್ತಿದ್ದಾರೆ. ಇಡೀ ದೇಶದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಹಿಂದುಳಿದ ವರ್ಗದವರಿಗೆ, ಜನಸಾಮಾನ್ಯರಿಗೆ ಇವತ್ತು ನ್ಯಾಯ ಇಲ್ಲದೆ ಇದ್ದಂಥ ಪರಿಸ್ಥಿತಿ ಆಗಿದೆ. ಇವತ್ತು ಅದರ ಪ್ರತೀಕ, ಇವತ್ತು ಗೋಡ್ಸೆನ ಮಹಾತ್ಮ ಅಂತಾರೆ, ಗಾಂಧಿನ ಮಹಾತ್ಮ ಅಲ್ಲ ಅಂತಾರೆ. ಆದರೆ ಗಾಂಧಿ ಪ್ರತಿಮೆಗೆ ನಮ್ಮ ಡೆಲ್ಲಿಲಿ ಅವರ ಘಾಟ್ನಲ್ಲಿ ಸಮಾಧಿ ಎದುರುಗಡೆ ಹೂ ಹಾಕ್ತಾರೆ. ಗಾಂಧಿ ಅವಹೇಳನ ಮಾಡೋದು ದೇಶಾದ್ಯಂತ ಮಾಡ್ತಾರೆ. ಅದಕ್ಕೋಸ್ಕರ ಇವತ್ತು CJ ಅವ್ರ ಮೇಲೆ ಆಗಿರ್ತಕ್ಕಂಥ ಅವಮಾನ, ನಮ್ಮ ಮರಿಯಾಲಿಮ್ ಅವರು ಹೇಳ್ದಂಗೆ ಇಡೀ ದೇಶ ಪ್ರಜಾಪ್ರಭುತ್ವ, ನ್ಯಾಯಾಂಗ, ಶಾಸಕಾಂಗ ಎಲ್ಲದ್ರ ಮೇಲೆ ದೌರ್ಜನ್ಯ ಆದಂಗೆ ಇವತ್ತು ಶಾಸಕಾಂಗ, ಕಾರ್ಯಾಂಗ ಕೆಟ್ಟ ಹೆಸರು ತಗೊಂಡಿದೆ, ಆಡಳಿತಕ್ಕೆ ವಿಫಲ ಆಗಿದೆ. ನ್ಯಾಯಾಂಗ ಸ್ವಲ್ಪ ಈ ದೇಶದಲ್ಲಿ ನ್ಯಾಯ ಕೊಡೋದಕ್ಕೆ ಜೀವಂತಿಕೆಯನ್ನು ಇಟ್ಕೊಂಡಿದೆ. ಅದರ ನ್ಯಾಯಾಧೀಶರಿಗೆ ಅವಮಾನ ಮಾಡಿದ್ದು ಇಡೀ ದೇಶದ ಜನರಿಗೆ ಅವಮಾನ ಮಾಡ್ದಂಗೆ. ಇದನ್ನು ಪ್ರತಿಭಟಿಸಿ ನಮ್ಮ ಸೋಮವಾರದ ದಿನ ನಗರಸಭೆಯಿಂದ AC ಆಫೀಸಿಗೆ ಮೆರವಣಿಗೆ ಹೋಗಿ ಅಂಬೇಡ್ಕರ್ ಪ್ರತಿಮೆಗೆ ಒಂದು ಹಾರವನ್ನು ಹಾಕಿ AC ಆಫೀಸ್ ಎದುರುಗಡೆ ಇದನ್ನು ಖಂಡಿಸಿ ಪ್ರತಿಭಟನೆ ನಡೆಸ್ತೀವಿ. ಆ ವಕೀಲನ ಮೇಲೆ, ಅವನ ಹಿಂದಿರೋರ ಮೇಲೆ ಕೆಲವು ವಾಟ್ಸಪ್ ಸಂದೇಶಗಳನ್ನು ಸಾಗರದಿಂದ ಹಿಡಿದು ಡೆಲ್ಲಿವರೆಗೂ ಮಾಡಿ ಸರಿ ಶೂ ತೋರಿಸಿದ್ದು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಿಗೆ ಸರಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಆ ರೀತಿ ಮನೋಭಾವವನ್ನು ತೆಗಿಬೇಕು. ಅದಕ್ಕೋಸ್ಕರ ನಾವು ಹೋರಾಟವನ್ನು ಮಾಡಬೇಕು. ಈ ಹೋರಾಟಕ್ಕೆ ನಮ್ಮ ಸೋಮವಾರದ ಹೋರಾಟಕ್ಕೆ ಎಲ್ಲ ಜಾತಿ ವರ್ಗದವರು, ಎಲ್ಲ ಯುವಕರು, ಆಮೇಲೆ ಎಲ್ಲ ಧರ್ಮದವರು, ಮಹಿಳೆಯರು, ಎಲ್ಲರೂ ವಿದ್ಯಾರ್ಥಿಗಳು ಭಾಗವಹಿಸಬೇಕು ಅಂತ ಹೇಳಿ ಕರೆ ಕೊಡ್ತಾ ಇದ್ದೆ. ದಿನ ಬೆಳಗ್ಗೆ 10 ಗಂಟೆಗೆ ಇಲ್ಲಿಂದ ನಗರಸಭೆಯಿಂದ ಸ್ನೇಹಿತರೆ, ಏನು ಈ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಂಥ CJK ಗವಾಯಿ ಅವರ ಮೇಲೆ ಶೂ ಎಸೆದಂಥ ಹಲ್ಲೆಯನ್ನು ಖಂಡಿಸಿ ಸಾಗರ ತಾಲೂಕಲ್ಲಿ ದಲಿತ ಸಮಿತಿಯ ಒಕ್ಕೂಟಗಳು ಹಾಗೂ ಪ್ರಗತಿಪರ ಚಿಂತಕರು, ವಿದ್ಯಾರ್ಥಿಗಳು, ಮಹಿಳೆಯರು ಎಲ್ಲ ಸೇರಿಬಿಟ್ಟು ಸೋಮವಾರ ದಿನ ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಸಾಗರ ನಗರಸಭೆ ಆವರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮೂಲಕ ಅವತ್ತು ಏನು ನಗರಸಭೆಯ ವತಿಯಿಂದ ನಗರಸಭೆಯಿಂದ ಏನು ಸಾಗರದ ಉಪ ವಿಭಾಗಾಧಿಕಾರಿ ಕಚೇರಿಗೆ ತೆರಳಿ ಅಲ್ಲಿ ಸಾರ್ವತ್ರಿಕವಾಗಿ ಮನವಿಯನ್ನು ರಾಷ್ಟ್ರಪತಿಗೆ ಹಾಗೂ ರಾಜ್ಯಪಾಲರಿಗೆ ಕೊಡ್ತಾಯಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಅದಲ್ಲದೆ ಆ ಒಂದು ಪ್ರತಿಭಟನೆ ಮುಗಿಸ್ಕೊಂಡು ಆ ನಂತರದಲ್ಲಿ ಏನು ಸಾಗರ ಪೇಟೆ ಠಾಣೆಯಲ್ಲಿ ಎಲ್ಲರೂ ತೆರಳಿ ಅಲ್ಲಿ ಅವರ ಮೇಲೆ ದೂರನ್ನು ಕೂಡ ದಾಖಲಿಸ್ತಿದ್ದೇವೆ ಅಂತ ಮಾತನ್ನು ಕೂಡ ಹೇಳ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಪ್ರಗತಿಪರ ಚಿಂತಕರು, ಎಲ್ಲ ವರ್ಗದ ಮುಖಂಡರು, ಎಲ್ಲ ಸಂಘಟನೆಗಳ ಮುಖಂಡರು, ಎಲ್ಲ ಮಹಿಳಾ ಮುಖಂಡರು ಎಲ್ಲರೂ ಕೂಡ ಈ ಒಂದು ಸಭೆಗೆ ಆಗಮಿಸಬೇಕು. ಈ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಆಗಮಿಸಿ ಯಶಸ್ವಿ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇನೆ. ಜಿಂದಾಬಾದ್, ಜಿಂದಾಬಾದ್, ಅಂಬೇಡ್ಕರ್ ಅಮರೇ, ಅಂಬೇಡ್ಕರ್ ಅಮರೇ, ಅಮರೇ, ಅಮರೇ. ಸುಪ್ರೀಂ ಕೋರ್ಟ್ CJ ಮೇಲೆ ಅವಮಾನ ಮಾಡಿದ ವಕೀಲನಿಗೆ ಧಿಕ್ಕಾರ, ವಕೀಲನ ಮೇಲೆ ಕಾನೂನು ಕ್ರಮ ಕೈಗೊಳ್ಳದ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಅನುವಾದಿ ಕೇಂದ್ರ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ. ಅಂಬೇಡ್ಕರ್ ಅವಹೇಳನ ಮಾಡುತ್ತಿರುವ ಗೃಹ ಮಂತ್ರಿಗೆ ಧಿಕ್ಕಾರ, ಧಿಕ್ಕಾರ. ಅಂಬೇಡ್ಕರ್ ಅವಹೇಳನ ಮಾಡಿದ ಗೃಹ ಮಂತ್ರಿಗೆ ಧಿಕ್ಕಾರ, ಧಿಕ್ಕಾರ. ದಲಿತ ವಿರೋಧಿ ಸರ್ಕಾರಗಳಿಗೆ ಧಿಕ್ಕಾರ, ಧಿಕ್ಕಾರ. ಅಲ್ಪಸಂಖ್ಯಾತರ ವಿರೋಧಿ ಸರ್ಕಾರಗಳಿಗೆ ಧಿಕ್ಕಾರ, ಧಿಕ್ಕಾರ. ಹಿಂದುಳಿದ ವರ್ಗಗಳ ವಿರೋಧಿ ಸರ್ಕಾರಗಳಿಗೆ ಧಿಕ್ಕಾರ, ಧಿಕ್ಕಾರ. ಬಡವರ ಹೋರಾಟಕ್ಕೆ ಜಯವಾಗಲಿ, ದಲಿತರ ಹೋರಾಟಕ್ಕೆ ಜಯವಾಗಲಿ, ಅಲ್ಪಸಂಖ್ಯಾತರ ಹೋರಾಟಕ್ಕೆ ಜಯವಾಗಲಿ, ಹಿಂದುಳಿದ ವರ್ಗದವರ ಹೋರಾಟಕ್ಕೆ ಜಯವಾಗಲಿ. ಧನ್ಯವಾದಗಳು. ಎಲ್ಲರಿಗೂ ಕೂಡ ಧನ್ಯವಾದಗಳು. ಪತ್ರಕರ್ತರು ಕೂಡ ಧನ್ಯವಾದ. ಹಲೋ.